ವ್ಯಯಸ್ಥಾನದಲ್ಲಿ ಗುರುವಿನ ಸಂಚಾರ ಅಂದರೆ ಸುಮ್ಮನೆ ಅನಿರೀಕ್ಷಿತವಾಗಿ ಯಾವುದೋ ಒಂದು ಖರ್ಚು ಬಂದ್ಬಿಡುತ್ತೆ, ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ, ಇನ್ನು ವಿವಾಹದ ವಿಚಾರದಲ್ಲಿ ಸ್ವಲ್ಪ ಏರುಪೇರು. ಈಗೇನು ಕೆಲಸ ಮಾಡ್ತೀರೋ ಆ ಕೆಲಸನೇ ಮುಂದುವರಿಸ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಯಾವ ಒಂದು ಪರಿಹಾರ ಮಾಡಿದ್ರೆ ಒಳ್ಳೆಯದು. ಖಂಡಿತ ನಿಮಗೆಲ್ಲ ವಿಚಾರದಲ್ಲೂ ಅಭಿವೃದ್ಧಿ ಕಾಣುತ್ತೆ. ಓಂ ಗಂ ಗಣಪತಿ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಶಿವಾಯ. ಓಂ ಶ್ರೀಮಾತ್ರೇ ನಮಃ. ಸಮಸ್ತ ಈ ಸಂಜೆ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ಏನು ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಯಾಕೆ ವಿಶೇಷ ಅಂದರೆ ವರ್ಷಕ್ಕೊಂದ್ಸತಿ ವಿಶೇಷವಾದಂತಹ ಕಾರ್ಯಕ್ರಮವನ್ನು ನೋಡ್ತೀವಿ ನಾವು. ಯಾವಾಗ ಡಿಸೆಂಬರ್ ಆಯಿತು, 31 ಆಯಿತು, ನಾಳೆ ಬೆಳಗ್ಗೆ ಒಂದು ಕ್ಯಾಲೆಂಡರ್ ತಿರುವಾಕೋಬೇಕು ಅನ್ನೋ ಟೈಮಲ್ಲಿ ಕರೆಕ್ಟಾಗೆ ಕ್ಯಾಲೆಂಡರ್ ವರ್ಷವನ್ನು ಸಹ ಆಚರಣೆ ಮಾಡುವಂಥದ್ದು. ಈ ಕ್ಯಾಲೆಂಡರ್ ವರ್ಷದ ರಾಶಿ ಭವಿಷ್ಯ ಅಂದರೆ ಸಾಕಷ್ಟು ಜನಕ್ಕೆ ನಮ್ಮ ರಾಶಿ ಯಾವ ರೀತಿಯಾದಂತಹ ಶುಭ ಅಥವಾ ಅಶುಭ ಫಲವನ್ನು ತರಬಹುದು ಈ ವರ್ಷ ಅನ್ನೋದು ಒಂದು ಗೊಂದಲ ಇರ್ತದೆ. ಅದೇ ರೀತಿ ಆ ಗೊಂದಲವನ್ನು ಈ ಕ್ಯಾಲೆಂಡರ್ ವರ್ಷಕ್ಕೆ ಯಾವ ರೀತಿ ನೋಡಬೇಕು, ಅದೇ ರೀತಿ ಯಾವ ರಾಶಿಯವರಿಗೆ ಯಾವ ರೀತಿಯಾದಂಥ ಶುಭ ಅಶುಭ ಫಲಗಳನ್ನು ಕಾಣಬಹುದು ಅನ್ನೋದು ಒಂದು ವಿಶೇಷವಾದಂತಹ ಮಾಹಿತಿ. ಈ ಮಾಹಿತಿಯನ್ನು ತಂದು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಅದೇ ರೀತಿ ಸಾಕಷ್ಟು ಪರಿಹಾರಗಳು ಸಹ ತಿಳಿಸಿರ್ತೀನಿ. ಆ ಪರಿಹಾರ ಮೂಲಕವಾಗಿ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಈ ವರ್ಷದ ಭವಿಷ್ಯವನ್ನು ನಾವು ಅಂದರೆ ರಾಶಿ ಭವಿಷ್ಯವನ್ನು ನಾವು ನೋಡೋದಾದರೆ ಮೇಷರಾಶಿಯಿಂದ ಮೀನರಾಶಿಗೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಈ ಒಂದು 2026 ಎಲ್ಲರ ಮನೆಯು ಮನಸ್ಸು ಬೆಳಗಲಿ ಅನ್ನೋ ನಾನು ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಅದೇ ರೀತಿ ಎಲ್ಲರೂ ಸಮಾನ ಮನಸ್ಕರಾಗಿ ಸಹಬಾಳ್ವೆಯಿಂದ ಜೀವನವನ್ನು ಸಾಗಿಸೋಣ. ಯಾವ ಒಂದು ರಾಗ ದ್ವೇಷ ಇಲ್ಲದಾಗೆ ಜೀವನವನ್ನು ಸಾಗಿಸಿ ನಮ್ಮ ಈ ಭಾರತ ದೇಶವನ್ನು ಸನಾತನ ಧರ್ಮವನ್ನು ಉಳಿಸುವಂಥ ಪ್ರಯತ್ನ ಮಾಡೋಣ. ನೋಡಿ ವೀಕ್ಷಕರೇ, ನಾವು ಪ್ರಮುಖವಾಗಿ 4 ಗ್ರಹಗಳ ಆಧಾರದ ಮೇಲೆ ರಾಶಿಗೋಚಾರವನ್ನು ಅಂದರೆ ವರ್ಷದ ರಾಶಿಗೋಚಾರವನ್ನು ನಿರ್ಣಯ ಮಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಗುರು ಭಗವಾನರು, ತದನಂತರ ಶನಿ ಮಹಾತ್ಮರು, ರಾಹು ಭಗವಾನರು, ಹಾಗೆ ಕೇತು ಭಗವಾನರು. ಈ ಒಂದು ಪಲ್ಲಟದ ಆಧಾರ ಅತಿ ಮುಖ್ಯವಾಗುತ್ತೆ. ಅದನ್ನು ಹೊರತುಪಡಿಸಿ ತಮ್ಮ ಒಂದು ವೈಯಕ್ತಿಕ ಜಾತಕವೂ ಸಹ ಮುಖ್ಯವಾಗುತ್ತೆ. ಅದೇ ರೀತಿ ಅವರ ಒಂದು ದಶಾಭುಕ್ತಿಗಳಾಗಿರ್ಬೋದು, ಅಂತರ್ಭುಕ್ತಿಗಳಾಗಿರ್ಬೋದು, ಅಥವಾ ಅದ್ರ ಜೊತೆಗೆ ನಡೆಯುವಂಥ ಗೋಚಾರ ಫಲವೂ ಸಹ ಇದಕ್ಕೆ ಹೊಂದಾಣಿಕೆಯಾಗಿ ಜೀವನವನ್ನು ಸಾಗಿಸ್ತಾ ಇರ್ತದೆ. ನೋಡೋಣ ಬನ್ನಿ ಮುಂದಿನ ಯಾವ್ಯಾವ ರಾಶಿಯವರು ಹೇಗಿರ್ತದೆ ಅನ್ನೋದು. ಕಟಕ ರಾಶಿಯ 2026 ಭವಿಷ್ಯ. ಇದನ್ನ ಭವಿಷ್ಯ ಅಂತ ಹೇಳೋದಕ್ಕಿಂತ ಒಂದು ನಿರ್ಣಯ ಅಂದರೆ ಯಾವ ರೀತಿಯಾದಂಥ ಶುಭ ಅಶುಭ ಫಲಗಳನ್ನು ಕಾಣಬಹುದು ಅನ್ನೋದನ್ನ ನಾವು ನೋಡೋಣ. ಈ ಒಂದು ರಾಶಿಯಲ್ಲಿ ಪುನರ್ವಸು, ಪುಷ್ಯ, ಆಶ್ಲೇಷ ಈ ನಕ್ಷತ್ರಗಳು ಸ್ಥಿತವಾಗಿರ್ತದೆ. ಇದು ಚರರಾಶಿ ಆಗಿರ್ತದೆ, ಜಲತತ್ವ ರಾಶಿ ಆಗಿರ್ತದೆ. ತುಂಬ ಪ್ಲಾನಿಂಗು, ಅಸ್ಯುಮಿನೇಷನ್ ಜಾಸ್ತಿ ಆಗುವಂಥದ್ದು. ಕವಿಗಳು, ಬರಹಗಾರರು, ವಾದವನ್ನು ಮಾಡುವಂಥವ್ರಾಗಿರ್ಬೋದು, ಜೊತೆಗೆ ವೈದ್ಯ ವೃತ್ತಿಯಲ್ಲಿರ್ಬೋದು, ಇಂಥವರೆಲ್ಲ ಈ ಕರ್ಕ ರಾಶಿಯಲ್ಲಿ ಜನನವಾಗಿರ್ತದೆ ಅಂತ ಹೇಳಿದ್ರೆ ಶಾಸ್ತ್ರ. ಅದ್ರ ಒಟ್ಟಿಗೆ ಸ್ವಲ್ಪ ಸೈನಸ್ ಪ್ರಾಬ್ಲಮ್ ಬರೋದು, ಕಾಫು, ಕೆಮ್ಮು, ನೆಗಡಿ ಆಗುವಂಥದ್ದು ಈ ರೀತಿಯಂಥ ಗುಣಧರ್ಮವಾಗಿರ್ತದೆ. ಇನ್ನು ರಾಶಿ ಭವಿಷ್ಯವನ್ನು ನೋಡುವಂಥದ್ದಾದರೆ 2026ರಲ್ಲಿ ವ್ಯಯಸ್ಥಾನದಲ್ಲಿ ಗುರುವಿನ ಸಂಚಾರ ಅಂದರೆ ಸುಮ್ಮನೆ ಅನಿರೀಕ್ಷಿತವಾಗಿ ಯಾವುದೋ ಒಂದು ಖರ್ಚು ಬಂದ್ಬಿಡುತ್ತೆ. ಧರ್ಮ ಕಾರ್ಯಗಳಿಗೆ ಅತಿ ಹೆಚ್ಚಿನ ಖರ್ಚು ಆಗುವಂಥದ್ದು. ಯಾವುದೋ ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲಿ ಏನೋ ಅಂದ್ಕೊಂಡು ಹೋದ್ವಿ, ಯಾವುದೋ ಒಂದು ಪೂಜೆ ಮಾಡಿಸ್ಬಿಡಿ, ತುಂಬ ಒಳ್ಳೇದಾಗುತ್ತೆ, ಅಲ್ಲೊಂದು 10,000 ರೂಪಾಯಿ ಎಕ್ಸ್ಟ್ರಾ ಖರ್ಚಾಗೋಯ್ತು. ಮನೇಲಿ ಯಾವುದೋ ಒಂದು ಮದುವೆ, ನಮ್ಮ ರಿಲೇಷನ್ದು ಪಾಪ ಬಂದು ಬಾಯ್ಬಿಟ್ಟು ಕೇಳ್ಬಿಟ್ರು ಏನಾದರೂ ಹೆಲ್ಪ್ ಮಾಡಿ ಅಂತ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಏನೋ ಸಪೋರ್ಟ್ ಮಾಡಿದೆ. ಈ ರೀತಿಯ ಧರ್ಮ ಕಾರ್ಯಗಳಿಗೆ ಅತಿ ಹೆಚ್ಚಿನ ಖರ್ಚಾಗುವಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ಮಟ್ಟಿಗೆ ಅದ್ರ ಬಗ್ಗೆ ಗಮನ ಹರಿಸಿ ಧರ್ಮ ಕಾರ್ಯಗಳಿಗೆ ಎಷ್ಟಿರುತ್ತದೋ ನಿಮ್ಮತ್ತು ನೋಡಿಕೊಂಡು ಹಣಕಾಸನ್ನೇ ವ್ಯಯ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಗುರು ಭಗವಾನರು ತಮ್ಮ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾರೆ. ಸ್ವಕ್ಷೇತ್ರ ಅಂದರೆ ಅದು ಉಚ್ಚ ಕ್ಷೇತ್ರ ಅಂತ ಹೇಳ್ತೀವಿ. ಅಂದರೆ ಕರ್ಕ ರಾಶಿಗೆ ಸಂಚಾರ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಅದು ಜನ್ಮಗುರು ಅಂತ ಹೇಳ್ತೀವಿ. ಜನ್ಮಗುರು ಇದ್ದಾಗ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ, ಸ್ವಲ್ಪ ಬೇರೆ ಊರಿಗೆ ಪಲ್ಲಟವಾಗುವಂಥದ್ದು, ಅಥವಾ
ನಿಮಗೆ ಈ ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮನೆಯ ವಿಚಾರದಲ್ಲಿ ಸ್ವಲ್ಪ ಯಾಕೋ ಮನೆ ಚೇಂಜ್ ಮಾಡಬೇಕು ಅಥವಾ ಖಾಲಿ ಮಾಡಬೇಕು ಈ ರೀತಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಇದನ್ನ ಬಿಟ್ಟರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಹರಿಸೋದು ತುಂಬ ಒಳ್ಳೆಯದು. ಮಕ್ಕಳ ಓದಿನ ವಿಚಾರದಲ್ಲಿ ಅದ್ಭುತವಾದಂತಹ ಫಲವನ್ನ ಖಂಡಿತ ಕಾಣ್ತೀರಾ. ಜ್ಞಾನವಂತರಾಗ್ತಾರೆ, ಉತ್ತರೋತ್ತರ ಅಭಿವೃದ್ಧಿನೂ ಆಗ್ತಾರೆ, ಜೊತೆಗೆ ವೈಯಕ್ತಿಕ ಜಾತಕವನ್ನು ಸಹ. ಯಾಕೆಂದ್ರೆ 3 ನಕ್ಷತ್ರಗಳಲ್ಲಿ ಆಶ್ಲೇಷ ನಕ್ಷತ್ರವು ಸ್ಥಿತ ಆಗಿದೆ, ಪುನರುಸು ಸಹ ಸ್ಥಿತವಾಗಿದೆ, ಪುಷ್ಯ ಸಹ ಸ್ಥಿತ ಆಗಿದೆ. ಈ ನಕ್ಷತ್ರಗಳಲ್ಲಿ ಯಾವ ನಕ್ಷತ್ರವು ಅನ್ನೋದು ತಿಳ್ಕೊಂಡು ನಂತರ ಅವರ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನ ಮಕ್ಕಳ ವಿಚಾರದಲ್ಲಿ ಹೇಳ್ದೆ. ಇನ್ನು ವಿವಾಹದ ವಿಚಾರದಲ್ಲಿ ಸ್ವಲ್ಪ ಏರುಪೇರು, ಅಂದ್ರೆ ಯಾರೆಲ್ಲ ಮದುವೆ ಆಗ್ಬೇಕು ಅನ್ಕೊಂಡಿದ್ರು ಸ್ವಲ್ಪ ನಿಧಾನ ಆಗುವಂಥದ್ದು, ಅಥವಾ ಪುರುಷ ಅಥವಾ ವರ ಅಥವಾ ವಧುವಿನಲ್ಲಿ ಯಾರಿಗಾದ್ರೂ ಇಬ್ಬರಲ್ಲಿ ಒಬ್ಬರಿಗಾದ್ರೂ ಗುರುಬಲ ಇದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ಸ್ವಲ್ಪ ಏರಿಳಿತದ ವಾತಾವರಣ. ಇನ್ನ ವೃತ್ತಿಪರವಾಗಿ ಕೆಲಸ, ನಾನೇನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಈ ಬಿಸ್ನೆಸ್ ಡೆವಲಪ್ ಆಗುತ್ತಾ ಆಗಲ್ವಾ, ಇದೇ ಬಿಸ್ನೆಸ್ ಅಲ್ಲಿ ಇರ್ಬೇಕಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಬಂದ್ರೆ ಖಂಡಿತ ಹೇಳ್ತೀನಿ, ಯಾವ ಒಂದು ಚೇಂಜಸ್ ಮಾಡ್ಕೊಳಕ್ ಹೋಗ್ಬೇಡಿ. ಈಗೇನ್ ಕೆಲಸ ಮಾಡ್ತಿರೋ ಆ ಕೆಲಸನೇ ಮುಂದುವರ್ಸ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು. ಇಲ್ಲ ಅಂದ್ರೆ ಖಂಡಿತ ಹೇಳ್ತೀನಿ ಅದು ಹೋಗುತ್ತೆ, ಯಾವುದೋ ಹೊಸ ಕೆಲಸ ಸಿಗುತ್ತೆ ಅಂತ ಹಳೆ ಕೆಲಸ, ಯಾಕಂದ್ರೆ ಇರೋದು ಕಳ್ಕೊಳ್ಳೋಂಥ ಪರಿಸ್ಥಿತಿ ಬರುತ್ತೆ. ಆ ವ್ಯವಹಾರಕ್ಕೆ ಹೋಗ್ಬೇಡಿ. ನಾವು ಬೇರೆಯವ್ರ ಅಂಡರಲ್ಲಿ ಕೆಲಸ ಮಾಡ್ತಾ ಇದೀವಿ, ಯಾವುದೋ ಸರ್ಕಾರಿ ವೃತ್ತಿಯಲ್ಲಿ, ಅಂಥವ್ರು ಸಹ ಹೇಗಿರ್ತೀರೋ ಹಾಗೆ ಇದ್ಬಿಡಿ. ತುಂಬಾ ಹೆಚ್ಚಿನ ಯೋಚನೆಗಳು ಮಾಡ್ಕೊಳಕ್ ಹೋಗ್ಬೇಡಿ. ಅದನ್ನ ಹೊರತುಪಡಿಸಿದ್ರೆ ಮಿಕ್ಕೆಲ್ಲ ವಿಚಾರದಲ್ಲೂ ಸಂಪೂರ್ಣವಾದಂತಹ ಶುಭ ಫಲಗಳನ್ನ ನೀವು ಕಾಣಬಹುದು. ಸರಿ, ಹೀಗಿದ್ದಾಗ ಯಾವ ಒಂದು ಪರಿಹಾರ ಮಾಡಿದ್ರೆ ಒಳ್ಳೆಯದು? ಸಾಕ್ಷಾತ್ ಪಾರ್ವತಿ ಪರಮೇಶ್ವರರ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ಅಥವಾ ಪರಮೇಶ್ವರ ಈಶ್ವರ, ನಮ್ಮ ಅಕ್ಕಪಕ್ಕ ದೇವಸ್ಥಾನಗಳಲ್ಲಿ ಬರೀ ಈಶ್ವರನ್ ಮಾತ್ರ ಸ್ಥಿತವಾಗಿದೆ, ಅಲ್ಲಿ ಯಾವುದು ಪಾರ್ವತಿ ದೇವಿ ಇಲ್ಲ ಅಂದಾಗ ಪರಮೇಶ್ವರನಿಗೆ ಸೋಮವಾರದ ಹೊತ್ತು ಒಂದಷ್ಟು ಹಾಲನ್ನು ಕೊಟ್ಟು ಅಭಿಷೇಕವನ್ನು ಮಾಡುವಂಥ ಪ್ರಯತ್ನ ಮಾಡಿ. ಖಂಡಿತ ನಿಮ್ಗೆಲ್ಲ ವಿಚಾರದಲ್ಲೂ ಅಭಿವೃದ್ಧಿ ಕಾಣುತ್ತೆ. ಅದ್ರ ಜೊತೆಗೆ ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು ಸಹ ಪಠನೆ ಮಾಡಿದ್ರೆ ಸಾಕು.